ಸಾರಿ ಸರ್, ಮೊಬೈಲು ಚಾರ್ಜಿಗೆ ಹಾಕಿದ್ದೆ, ಸೈಲೆಂಟಲ್ಲಿತ್ತು ಅನಿಸುತ್ತೆ, ಗೊತ್ತಾಗಿಲ್ಲ. ನನಗೆ ನನ್ನ ಕೆಲಸ ಇಂಪಾರ್ಟೆಂಟ್, ಅದ್ರಲ್ಲಿ ಒಂಚೂರು ಡಿಲೇ ಆಗೋಗಿಲ್ಲ. ಅದಕ್ಕೆ ಇನ್ಸ್ಪೆಕ್ಷನ್ ಮಾಡೋಣ ಅಂತ ನಾನೇ ಬಂದೆ. ಇಲ್ಲ ಸರ್, ನಾನು ನೀವು ಹೇಳಿದ ಕೆಲಸನೇ ಮಾಡ್ತಾ ಇದ್ದೆ. ಕೆಲಸನ? ನಿನ್ನ ಕೆಲಸ ಮಾಡ್ತಿದ್ದಿದ್ದು ಚೆನ್ನಾಗಿ ನಿದ್ದೆ ಹೊಡಿತಿದ್ದೆ. ನಿಮಗೆ ನಿದ್ದೆ ಮಾಡೋಕ್ಕೂ ಬಿಡಲ್ಲ. ಅಯ್ಯೋ ಸರ್, ಅಜ್ಜಿಗೆ ಎಚ್ಚರ ಆಗೋಯ್ತು ಅನ್ಸುತ್ತೆ, ಪ್ಲೀಸ್ ಹೊರಡಿ ಸರ್. ಸರಿ ಸರ್ ಸಿಗ್ತಾಳೆ ಸಿಗಲ್ಲ. ಸಿಗ್ತಾಳೆ ಸಿಗ್ತಾಳೆ. ನೋಡ, ಆಗದಿಂದ ನೋಡ್ತಾ ಇದ್ದೀನಿ, ಒಂದೊಂದು ಕಿತ್ತು ಕಿತ್ತು ಕಷ್ಟಪಡ್ತಾ ಇದ್ದೀರಾ. ಯಾಕಣ? ಏ ಲೂಸ್ದರ್ ಬಗಡೆ, ಯಾಕೋ ಈಗ ಬಾರ್ದೆ? ಬಾಸ್, ನೀವು ಒಂದೊಂದೇ ಕಿತ್ತಾಕ್ತಾ ಇದ್ರಿ, ಅದಕ್ಕೆ ಎಲ್ಲ ಒಟ್ಟಿಗೆ ಕಿತ್ತಾಕ್ಬಿಟ್ಟು ನಿಮ್ಮ ಕೈ ಕೊಟ್ಟೆ ಬಾಸ್. ತಪ್ಪ ಬಾಸ್? ನಿಮ್ಮನ್ನೆಲ್ಲ ಜೊತೆಗೆ ಸೇರಿಸ್ಕೊಂಡಿದ್ದೀರಲ್ಲ, ನನಗೆ ಬುದ್ಧಿ ಇಲ್ಲ. ಲೇ ಟಬ್ಬಾರರ ಬಗ್ರೆ, ಇದೊಂದು ಗೇಮ್ ಕಣೋ. ಈ ಕಡೆ ಬಿದ್ದರೆ ಸಿಗಲ್ಲ ಅಂತ, ಈ ಕಡೆ ಬಿದ್ದರೆ ಸಿಗ್ತಾಳೆ ಅಂತ. ಕೊಡೆ ದಳ ಮಾತ್ರ ಈ ಕಡೆ ಬಿದ್ದಿದ್ರೆ ಅವಳು ನನಗೆ ಸಿಗ್ತಾಳೆ ಅಂತ ಅರ್ಥ ಕಣೋ. ಸಾರಿ ಬಾಸ್, ನಾನು ನಿಮ್ಮ ಫೀಲಿಂಗ್ಸ್ನ ಅಲ್ಟ್ ಮಾಡ್ಬಿಟ್ಟೆ. ತಡೀರಿ ಬಾಸ್. ತಗೊಳ್ಳಿ ಬಾಸ್, ಫೀಲಿಂಗ್ ಡ್ರಿಂಕ್ಸು. ನಾನು ರಾಧರ್ ನೆಚ್ಕೊಂಡು ಸಿಕ್ಕಾಪಟ್ಟೆ ಫೀಲಿಂಗ್ಸಲ್ಲಿರುವಾಗ ನನ್ನನ್ನು ಯಾಕೋ ಗೋಳಾಯ್ಕೊಳ್ತೀರಾ? ಎಲ್ಲಾದ್ರೂ ಹೋಗಿ ಸಾಯಿರೋ. ಸಾರಿ ಬಾಸ್. ಬಾಸ್ ಬಾಸ್ ಬಾಸ್, ನಿಧಾನ ಕುಡೀರಿ ಬಾಸ್, ನಿಧಾನ. ನನ್ನ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ಕಣ್ರು ನಿಮಗೆ. ಕಾಳಜಿ ಎಲ್ಲ ಏನಿಲ್ಲ, ಎಲ್ಲಿ ನಮ್ಗೆ ಕೊಡ್ದಿರೋ ಕುಡಿತೀರೋ ಅಂತ. ಏನದೆ? ಏನಿಲ್ಲ ಬಾಸ್, ಕುಡೀರಿ ಬಾಸ್. ಬಾಬಾಗಳು ತುಂಬಾ ಬೇಜಾರು ಮಾಡ್ಕೊಂಡಿದ್ಲು. ಊಟ ಮಾಡಿದ್ಲು ಇಲ್ವೋ? ಬಾಸ್, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ? ಆ ಯಂಗ್ಸ್ಗೆ ದುಡ್ಡು ಕೊಡಲ್ವಾ? ಫೋನ್ ಮಾಡಿ ಹೇಳ್ತೀನಿ. ಪರವಾಗಿಲ್ಲ ಕಣ, ತಿಗ್ಗು ಲಿವರ್ ಇದೆ. ತಗೊಳ್ಳಿ ಬಾಸ್. ಯಾಕೆ ಬಾಸ್, ಏನಾಯ್ತು ಬಾಸ್? ಆ ಮುದುಗಿ ಚೆನ್ನಾಗಿ ತಿದ್ದು ಗೋರ್ಕೆ ಹೊಡ್ಕೊಂಡಿದ್ದಾಳೆ, ಫೋನೇ ರಿಸೀವ್ ಮಾಡ್ತಿಲ್ಲಪ್ಪ. ಏನಾಯ್ತು ಸರ್? ಹಸುವಾಗ್ತಾ ಇದೆ. ಹಾಂ, ಹಸುವಾಗ್ತಿದೆ, ಏನಾದ್ರು ತಗೊಂಬ. ಈಗಲಾ? ಇಲ್ಲ, ನಾಳೆ ನಾಡಿದ್ದು. ಲೂಸು, ಈಗ ಆಸ್ಪತ್ರೆ ಈಗಲೇ ತರಬೇಕು ತಾನೆ? ಹೋಗೇನಾದ್ರು ತಗೊಂಬ. ಪುಳಿಯೋಗರೆ ಮಾಡಿದ್ದಾರೆ, ಸ್ವಲ್ಪ ಇತ್ತು, ಅದನ್ನು ತರಲ್ಲ? ಪುಳಿ ಒಗ್ರೆ ಚೆನ್ನಾಗಿರುತ್ತಾ? ತುಂಬ ಚೆನ್ನಾಗಿರುತ್ತೆ ಸರ್, ತಿನ್ನೋವಾಗ ಕಡಲೆ ಬೀಜ ಸಿಗುತ್ತೆ. ಗೋಲ್ಗಪ್ಪ ಮಾರೋನ ಹತ್ರ ಗ್ರಿಲ್ ಚಿಕನ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತಾ? ಸರಿ, ಅದನ್ನೇ ತೊಗೊಂಬೋಗು. ಮೆಡಿಕಲ್ ಶಾಪಿಗೆ ಹೋಗಿ ಪಾನ್ ಪರ ಕೇಳೋರ್ನು ನೋಡಿದ್ದೀನಿ. ಬರ್ತಾ ಬರ್ತಾ ಬೇಜಾನ್ ಹೆಚ್ಕೊಂಡ್ಬಿಟ್ಟಿಯಾಳೆ. ನನಗೆ ರಿವರ್ಸ್ ಕೌಂಟ್ರ್ ಕೊಡ್ತಾಳೆ. ಪುಳಿಯೋಗಲ್ಲಿ ಕಡಲೆ ಬೀಜ ಸಿಗುತ್ತೆ ಅಂದ್ರಲ್ಲ, ಕಲ್ ಸಿಗದಾರೆ ಅಷ್ಟೇ ಸಾಕು. ಬಾಸ್, ಡೈರೆಕ್ಟಾಗಿ ಅದಕ್ಕೆ ಮಾಡಿ ಬಾಸ್. ಏಯ್, ಇಷ್ಟೊತ್ತಲ್ಲಿ ನಾನು ಅವ್ಳು ಫೋನ್ ಮಾಡಿದ್ರೆ ನನ್ನ ಬಗ್ಗೆ ಅಪಾರ್ಥ ತಿಳ್ಕೊಳ್ಳೋದಿಲ್ವೇನ? ಅರ್ಥ ಮಾಡ್ಕೊಳಕ್ ನೀವೇ ನನ್ನನ್ನಾಗ ಮೊದಲು ಮನೆ ಅಂತ ಊರಿಗೆ ಗೊತ್ತು. ಏನದೆ? ಏನಿಲ್ಲ ಬಾಸ್, ಲವರ್ಗೆ ಫೋನ್ ಮಾಡ್ಬೇಕಾದ್ರೆ ಟೈಮ್ ಗಿಮ್ ಎಲ್ಲ ನೋಡಬಾರ್ದು ಬಾಸ್. ಲವ್ವಲ್ಲಿ ಟೈಮ್ ಅನ್ನೋದು ದೊಡ್ಡ ವಿಲನ್ ಇದ್ದಂಗೆ ಬಾಸ್. ಈ ಡೈಲಾಗು 12 ವರ್ಷ ಇದ್ದಿದ್ದ ಮುಂಗಾರು ಬಳೆ ಸಿನಿಮಾದಾದ್ರೂ ಬೀರಿಗೆ ಬತ್ತರ ಬಿಸಾಗಿಲ್ಲ. ಕಾಲ್ ಬಾಡಿ ಬಿಡ್ತೀನಿ. What the vibration?
ಮೊಬೈಲು ಇವಳಿಗೆ ಯಾರು ಈ ಟೈಮಲ್ಲಿ ಕಾಲ್ ಮಾಡ್ತಾರೆ? ಮುನಿ ಇಷ್ಟ ನಮಸ್ಕಾರ ಹಾಕೊಂಡ್ಬಿಟ್ಟಿಯಾಳೆ. ಯಾರೋ ಬಾಬಾ ಬ್ರಹ್ಮಾನಂದನ ಶಿಷ್ಯ ಇರಬೇಕು. ಗುರುಜಿ, ರಾಧಾ ರಾಧಾ ಅಲ್ಲ ಗುರುಜಿ. ರಾಧಾ ಇಲ್ವಾ? ಇದು ಅವ್ರದೇ ನಂಬರ್ ಅಲ್ವಾ? ತಾವು ಯಾರು ಮಾತಾಡ್ತಿರೋದು? ವಾ, ಇದು ಯಾರೋ ನಿಜವಾಗ್ಲೂ ಬಾಬಾ ಬ್ರಹ್ಮಾನಂದನ ಶಿಷ್ಯನೇ ಇರಬೇಕು. ನೀವು ಕರೆ ಮಾಡಿರುವ ಚಂದಾದಾರರು ಕಿಚನ್ನಲ್ಲಿ ಪುಳಿಯೋಗರೆಯಲ್ಲಿ ಕಡಲೆ ಬೀಜ ಹಾಕೊಳ್ತಿದ್ದಾರೆ. ಆದ್ದರಿಂದ ಈ ಸಮಯದಲ್ಲಿ ಸ್ಪಂದಿಸಲು ಸಾಧ್ಯವಿಲ್ಲ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಶುಭರಾತ್ರಿ. ಫೋನಲ್ಲೇ ವಾಸ್ ನೋಡಿದ್ದಾರೆ. ಸರ್, ಹೊಟ್ಟೆ ಹಸುವಾದಾಗ ಒಬ್ರೊಬ್ಬರೇ ಮಾತಾಡ್ಕೋತಾರಂತೆ, ಹೌದಾ? ಏಯ್, ನಾನು ಇಂಡೈರೆಕ್ಟಾಗಿ ಲೂಸ್ ಅನ್ನಕ್ಕೆ ಬಂದ್ರೆ ಅಷ್ಟೇ. ಯಾರೋ ಕಾಲ್ ಮಾಡಿದ್ರು, ಅವನ ಬಗ್ಗೆನೇ ಮಾತಾಡ್ತಿದ್ದೆ. ಇಷ್ಟೊತ್ತಲ್ಲ? ಯಾರು ಸರ್ ಅದು? ಅಯ್ಯೋ, ಇವನಾ? ಏಯ್, ಆರೆಂಜ್ಗೆ ಯಾಕೆ ಶಾಕ್ ಕೊಡ್ತೀಯಾ? ಯಾರು? ಇವನ ಬಗ್ಗೆ ಏನು ಅಂತ ಹೇಳಿ ಸರ್. ತುಂಬ ದಿನದಿಂದ ಮದುವೆ ಆಗು ಅಂತ ತಲೆ ತಿಂತಾ ಇದ್ದಾನೆ. ತುಂಬ ಹಿಂಸೆ ಕೊಡ್ತಾನೆ. ಕ್ರಿಮಿನಲ್ಲ ಕೇಳಿನ? ಎರಡೂ ಹೌದು, ಆದರೆ ಧೈರ್ಯ ಇಲ್ಲ, ಬರೀ ಬಿಲ್ಡಪ್. ಓ, ಸಿಂಪಲಾಗಿ ಕಾಮಿಡಿ ಪೀಸು. ಏಯ್, ಒಂಚೂರು ಮಜಾ ತಗೊಳ್ಳೋಣ. ಮೊಬೈಲ್ ಕೊಡಿಲಿ, ಅವನಿಗೆ ಕಾಲ್ ಮಾಡ್ತೀನಿ. ಕಾಲ್ ಮಾಡ್ತೀರಾ? ಯಾಕೆ? ಏಯ್, ನಾನೇನು ಮಾತಾಡಲ್ಲ, ನೀನೇ ಮಾತಾಡು. ನಾನು ಮಾತಾಡ್ಬೇಕಾ? ಬೇಡ ಸರ್. ಯಾಕೆ ಭಯ ಪಡ್ತೀಯಾ? ಡೋಂಟ್ ವರಿ, ನಾನಿದ್ದೀನಿ. ಕಾಲ್ ಮಾಡಿ ನಾನು ಹೇಳಿ ತೆಗೆದು ಬಾ ಅಂತ ಹೇಳು. ಈಗಲಾ? ಯಾವ ಜಾಗ ಸರ್? ಪೆದ್ದ ಪ್ರಶ್ನೆ ಕೇಳಿದ್ರೆ ತಿರ್ಗಿ ತಲೆ ಮೇಲೆ ತಟ್ಬಿಡ್ತೀನಿ. ನಾನು ಹೇಳ್ದಂಗೆ ಮಾತಾಡು ಅಷ್ಟೇ. ಏನು ಮಾತಾಡಬೇಕು? ಅಷ್ಟೇ. ಓಕೆ, ಹಿಂಗಾಗ್ತಿದೆ. ಮಾತಾಡು. ರಾಧಾ ಬರೀ ಫೋನ್ ಮಾಡ್ತಿದ್ದಲ್ಲ ಕಣ್ರ. ರಿಸೀವ್ ಮಾಡಿ ಬಾಸ್. ಹಲೋ, ನಾನು ರಾಧಾ. ಆಗಲೇ ಫೋನ್ ಮಾಡಿದ್ದೆ, ಬೇರೆ ಯಾರು ರಿಸೀವ್ ಮಾಡಿದ್ರು? ನಾನೇ ಮಾತಾಡ್ತಿರುವಾಗ ಹಳೇದೆಲ್ಲ ಬೇಕಾ? ಪರವಾಗಿಲ್ವೇ, ಇವಳಿಗೆ ಎಲ್ಲ ಥರ ಡ್ರಾಮಾನೂ ಗೊತ್ತಿದೆ. ಹಿಸ್ಟ್ರಿ ಅದ ಡಿಲೀಟ್ ಮಾಡಿಬಿಟ್ಟೆ. ಇದೇನಿದ್ರು ಫ್ಯೂಚರ್ ಮಾತ್ರ. ನನಗೆ ನಿಮ್ಮನ್ನು ನೋಡಬೇಕು ಅನ್ನಿಸ್ತಾ ಇದೆ, ಸಿಗ್ತೀರಾ? ನಾನು ಕೇಳಿಸ್ಕೊಳ್ತಿರೋದು ನಿಜಾನ? ಇನ್ನೊಂದ್ಸಲ ಹೇಳ. ಅಯ್ಯೋ ಬೇಡ ಬೇಡ, ಸುಮ್ಮನೆ ಟೈಮ್ ಅಷ್ಟೇ, ಹೇಳಕ್ಕೆ ಬರ್ಬೇಕು ಅಂತ ಹೇಳಿ. ಅದು ಈಗಲೇ ಬಾಯ್ ಆಗ್ಬಿಡ್ತೀರಿ. ಬಸ್ಸು ಕುಡ್ಕ ನನ್ನ ಮಗ ಎಲ್ಲ ಖಾಲಿ ಮಾಡ್ಬಿಟ್ಟವನೆ. ಏನಂತೆ, ಬರ್ತಾನಂತ? ಅಲ್ಲಿ ಮಾಯ ಆಗಿ ನಾವು ಹೇಳಿದ ಜಾಗದಲ್ಲಿ ಪ್ರತ್ಯಕ್ಷ ಆಗ್ತಾನಂತ. ಅಯ್ಯೋ, ನಾನು ನಿನ್ಬಿಟ್ಟು ಅಮೇರಿಕಾಗೆ ಹೋಗಲ್ಲ ಬಾವ. ನೀನು ಬೇಕು ಅಂತ ತಾನೆ ನಾನು ಇಲ್ಲೇ ಇರೋದು. ನೀನು ಖುಷಿ ಆಗಲಿ ಅಂತ ತಾನೆ ನಾನು ರಾಧೆ ನೋಡ್ಸಕ್ಕೆ ನೋಡಿದ್ದು. ನೀನು ಎಲ್ಲರ ಹತ್ರ, ಸ್ಪೆಷಲಿ ಎಲ್ಲ ಹುಡುಗಿರ ಹತ್ರ ಚೆನ್ನಾಗೇ ಇರ್ತೀಯ, ಅದು ನನ್ನ ಮಾತ್ರ ಅವಾಯ್ಡ್ ಮಾಡ್ತೀಯ.
ಯಾಕೆ ಬಾವ? ನಾನಂದರೆ ನಿಂಗೆ ಇಷ್ಟ ಇಲ್ವಾ? ಅಲ್ಲ, ನನಗೇನು ಕಮ್ಮಿ ಆಗಿದೆ ಅಂತ? ನೀನೇ ನನ್ನ ಪ್ರಪಂಚ ಬಾವ. ನಾನು ಎಷ್ಟು ಫೀಲ್ ಮಾಡ್ಕೋತಿದ್ದೀನಿ. ಅಜ್ಜಿ ಬೈದಾಗಲೂ ನೀನು ನನ್ನ ಸಪೋರ್ಟಿಗೆ ಬರಲಿಲ್ಲ. ಬಟ್ ಇಟ್ಸ್ ಓಕೆ, ಸ್ಟಿಲ್ ಐ ಲವ್ ಯು. ನೂರು ವರ್ಷ ಭಾವ ನಿನಗೆ. ಆದರೆ ಇವಾಗ ಕಾಲ್ ಯಾಕೆ ಮಾಡ್ತಿದ್ಯಾ? ಡೈರೆಕ್ಟಾಗಿ ರೂಮ್ಗೆ ಬರ್ಬೋದಿತ್ತಲ್ಲ. ಇರಲಿ. ಹಲೋ ಹಲೋ ನಕ್ಷತ್ರ.